ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ PSCM ಅಭಿಯಾನವನ್ನ ಮಾಡಿದ್ದಂತ ಕಾಂಗ್ರೆಸ್ಗೆ ಇದೀಗ ಕಾಂಗ್ರೆಸ್ ವಿರುದ್ಧವೇ ಪೋಸ್ಟರ್ ವಾರ್ ಶುರುವಾಗ್ತಾ ಇದೆ. ನಾನು ಕರಸೇವಕ ನನ್ನನ್ನು ಬಂಧಿಸಿ ಎನ್ನುವ ಹೋರಾಟಕ್ಕೆ ಟಾಂಟ್ ಕೊಡುವಂತಹ ರೀತಿಯಲ್ಲಿ ಕೂಡ ಕಾಂಗ್ರೆಸ್ ಮತ್ತೊಂದು ರೀತಿಯ ಹೋರಾಟವನ್ನು ಶುರು ಮಾಡ್ತಾ ಇದೆ. PSCM ಅಭಿಯಾನವನ್ನ ಕಾಂಗ್ರೆಸ್ ಈ ಹಿಂದೆ ಮಾಡಿತ್ತು. ಅದಕ್ಕೆ ಕೌಂಟರ್ ಎನ್ನುವ ರೀತಿಯಲ್ಲಿ ಈಗ ಕರಸೇವಕ ನನ್ನನ್ನು ಬಂಧಿಸಿ ಅಂತ ಹೇಳ್ತಾ ಇದೆ. ಪೊಲೀಸ್ ಠಾಣೆ ಮುಂದೆ ಬಿಜೆಪಿಗರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿಯ ಪ್ರೊಟೆಸ್ಟ್ಗೆ ಈಗ ಕಾಂಗ್ರೆಸ್ ಮತ್ತೊಂದು ಪೋಸ್ಟರ್ ಬಾಂಬ್. ಬಿಜೆಪಿಗರ ಕೈಗೆ ಪಾಪದ ಭಿತ್ತಿ ಪತ್ರ ಕೊಟ್ಟು ಪೋಸ್ಟರ್ ರಿಲೀಸ್. ಸುನಿಲ್ ಕುಮಾರ್ಗೆ ಸರ್ಕಾರಿ ಸಿಮೆಂಟ್ ಕದ್ದ ಕಳ್ಳನ ಪಟ್ಟ. ಈ ರೀತಿಯ ಪೋಸ್ಟರ್ಗಳನ್ನು ಮಾಡಿದ್ದಾರೆ. ಈಶ್ವರಪ್ಪ ಅವರಿಗೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆಯ ಹಣೆಪಟ್ಟಿಯನ್ನು ಕಟ್ಟಲಾಗಿದೆ. ಸಂಸದ ಪ್ರತಾಪ್ ಸಿಂಹ ಅವರಿಗೆ ದಾಳಿಕೋರರಿಗೆ ಪಾಸ್ ಕೊಟ್ಟಂತಹ ಭಗವಂತ ಅಂತ ಹೇಳಿ ಟೈಟಲ್ ಕೊಡಲಾಗಿದೆ. ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿಗೆ RTGS ಮೂಲಕ 40,000 ಕೋಟಿ ಲಂಚಕೋರ ಎನ್ನುವ ಬಿರುದು ಕೊಡಲಾಗಿದೆ. CT ರವಿ ಕಾರು ಚಲಾಯಿಸಿ ಇಬ್ಬರು ಹತ್ಯೆ ಮಾಡಿದ ಕೊಲೆಗಾರನ ಪಟ್ಟ. ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ಪಟ್ಟವನ್ನು ನೀಡಿ ಪೋಸ್ಟರನ್ನು ಕ್ರಿಯೇಟ್ ಮಾಡಿ ನಾನು ಕರಸೇವಕನನ್ನು ಬಂಧಿಸಿ ಅಂತ ಅಭಿಯಾನ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಕೌಂಟರ್ ರೀತಿಯಲ್ಲಿ ಕಾಂಗ್ರೆಸ್ ಇಂಥ ಪೋಸ್ಟರ್ ವಾರ್ ಮಾಡ್ತಾ ಇದೆ. ಎಸ್, ನಾವು ನೋಡ್ತಾ ಇದ್ವಿ ಎಕ್ಸ್ ಖಾತೆಯಲ್ಲೂ ಕೂಡ ಈ ರೀತಿ ಹಂಚಿಕೊಂಡಿದ್ದಾರೆ ನಾಯಕರು. ಬಿಜೆಪಿ ಕರ್ನಾಟಕದ ನಾಯಕರು ನಿಜವಾಗಿಯೂ ಕೂಡ ಕೂರಬೇಕಾದಂಥ ಪೋಸ್ಟರ್, ಅವರೇ ಹಿಡಿದುಕೊಂಡು ಕೂತ್ಕೋಬೇಕಾಗಿದ್ದಂಥ ಪೋಸ್ಟರ್ ಅದು. ಅವರೇ ನಿಮ್ಮನ್ನು ಬಂಧಿಸುವ ಕಾರಣವಲ್ಲ, CT ರವಿ ಅವರೇ ನಿಮ್ಮನ್ನು ಬಂಧಿಸುವ ಕಾರಣಗಳು ಇವೆ ಅಲ್ವೇ ಅಂತ ಹೇಳಿ ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟನ್ನು ಹಂಚಿಕೊಂಡಿದೆ. ಅದರ ಮೂಲಕ ನಾನು ಕರಸೇವಕ ನನ್ನನ್ನು ಬಂಧಿಸಿ ಅಂತ ಹೇಳಿ ಅಭಿಯಾನ ಮಾಡ್ತಾ ಇದ್ದಾರಲ್ಲ, ನಾನು ರಾಮಭಕ್ತ ನನ್ನನ್ನು ಬಂಧಿಸಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಮಾಡ್ತಾ ಇದ್ದಾರಲ್ಲ, ಅದೇ ರೀತಿ ಅದಕ್ಕೆ ಕೌಂಟರ್ ಕೊಡುವ ರೀತಿಯಲ್ಲಿ ಕಾಂಗ್ರೆಸ್ ಬೇರೆ ಬೇರೆ ಪೋಸ್ಟರ್ಗಳನ್ನು ಸಿದ್ಧಪಡಿಸಿದೆ. ಅದರ ಮೂಲಕ ಬಿಜೆಪಿಗೆ ಕೌಂಟರ್ ಕೊಡುವಂಥ ಪ್ರಯತ್ನವನ್ನು ಸಾಮಾಜಿಕ ಜಾಲತಾಣದ ಮೂಲಕ ಕರ್ನಾಟಕ ಕಾಂಗ್ರೆಸ್ ಮಾಡ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಇದು CT ರವಿಯವರ ಪೋಸ್ಟರ್. CT ರವಿ ಅವರು ನಿಜವಾಗಿ ಹಿಡಿದಿರೋದು ರಾಮನ ಫೋಟೋ, ಬಟ್ ಕಾಂಗ್ರೆಸ್ನವರ ಡಿಸೈನ್ನಲ್ಲಿ ನಾನು ಕಾರು ಚಲಾಯಿಸಿ ಇಬ್ಬರ ಹತ್ಯೆ ಮಾಡಿದ್ದೇನೆ ಅಂತ ಹೇಳಿ ಒಂದು ಬೋರ್ಡ್ ಕೊಟ್ಟಿದ್ದಾರೆ ಸ್ಲೇಟ್ ರೀತಿಯಲ್ಲಿ, ನನ್ನನ್ನು ಬಂಧಿಸಿ. ಒಂದು ಕ್ರಿಯೇಟಿವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ BJPಯವರನ್ನು ಅಣಕಿಸುವಂಥ ಪ್ರಯತ್ನ ಇದು, ವ್ಯಂಗ್ಯ ಮಾಡುವಂಥ ಪ್ರಯತ್ನ ಇದು. ನಾನು ಕಾರು ಚಲಾಯಿಸಿ ಇಬ್ಬರನ್ನು ಹತ್ಯೆ ಮಾಡಿದ್ದೇನೆ, ನನ್ನನ್ನು ಬಂಧಿಸಿ ಅಂತ ಹೇಳಿ CT ರವಿಯವರ ಪೋಸ್ಟರ್. ಇದೇ ರೀತಿ ಬೇರೆ ಬೇರೆ ನಾಯಕರ ಪೋಸ್ಟರ್ಗಳನ್ನು ಕೂಡ ಕಾಂಗ್ರೆಸ್ ಕ್ರಿಯೇಟ್ ಮಾಡಿದೆ. ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ತಾ ಇದೆ. ಎರಡನ್ನೂ ಕೂಡ ತೋರಿಸ್ತಾ ಇದ್ದೀವಿ. CT ರವಿ ರಾಮನ ಭಿತ್ತಿ ಪತ್ರವನ್ನು ಹಿಡಿದು ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಂಡಿದ್ರಲ್ಲ, ಅದನ್ನೇ ಈಗ ಕಾಂಗ್ರೆಸ್ ಈ ರೀತಿ ಅಣಕಿಸುವಂಥ ಪ್ರಯತ್ನವನ್ನು, ವ್ಯಂಗ್ಯ ಮಾಡುವಂಥ ಪ್ರಯತ್ನವನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಮಾಡಿದೆ. ಈ ಹಿಂದಿನ ಘಟನೆ ನಿಮಗೂ ಕೂಡ ನೆನಪಿದೆ ಅಂತ ಅನಿಸುತ್ತೆ. ಕುಣಿಗಲ್ ಬೈಪಾಸ್ನಲ್ಲಿ CT ರವಿ ಅವರ ಕಾರು ಅಪಘಾತಕ್ಕೆ ಒಳಗಾಗಿತ್ತು. ಆ ಸಂದರ್ಭದಲ್ಲಿ ಇಬ್ಬರ ಸಾವಾಗಿತ್ತು. ಅದೇ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಾಜಕೀಯ ತಿರುವನ್ನು ಪಡೆದುಕೊಂಡಿತ್ತು. ಈಗ ಆ ವಿಚಾರವನ್ನು ಈ ವಿಷಯಕ್ಕೆ ಕನೆಕ್ಟ್ ಮಾಡಿದೆ ಕಾಂಗ್ರೆಸ್. ನಾನು ಕಾರು ಚಲಾಯಿಸಿ ಇಬ್ಬರ ಹತ್ಯೆ ಮಾಡಿದ್ದೇನೆ, ನನ್ನನ್ನು ಬಂಧಿಸಿ ಅಂತ ಹೇಳಿ ಅಭಿಯಾನಕ್ಕೆ ಕೌಂಟರ್ ಅಭಿಯಾನ ಇದು. ಅದಕ್ಕೆ ವಿರುದ್ಧವಾದ ಅಭಿಯಾನ ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ನ ಬೇರೆ ಬೇರೆ ಪೇಜ್ಗಳಲ್ಲೂ ಕೂಡ ಇದನ್ನು ಶೇರ್ ಮಾಡಲಾಗಿದೆ. ಕೌಂಟರ್ಗೆ ಒಂದು ರೀತಿ ಮತ್ತೊಂದು ಕೌಂಟರ್ ಕೊಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇನ್ನು ಇದು ಪ್ರತಾಪ್ ಸಿಂಹ ಅವರದ್ದು.
ಪ್ರತಾಪ್ ಸಿಂಹ ಅವರಿಗೆ ನಾನು ಸಂಸತ್ ದಾಳಿಕೋರರಿಗೆ ಪಾಸ್ ಕೊಟ್ಟು ಸಹಕರಿಸಿದ್ದೇನೆ, ನನ್ನನ್ನು ಬಂಧಿಸಿ. ಸಂಸತ್ ಭವನದ ವೀಕ್ಷಣೆಗೆ ಮನೋರಂಜನ್ ಮತ್ತಿತರಿಗೆ ಪಾಸ್ ಕೊಟ್ಟಂಥ ಆರೋಪ ಪ್ರತಾಪ್ ಸಿಂಹ ಮೇಲೆ ಇದೆ. ಸ್ಮೋಕ್ ಬಾಂಬ್ ದಾಳಿಯನ್ನು ಮಾಡಿದ್ದಂಥ ಆರೋಪಿಗಳೇನಿದ್ದಾರೆ ಅವರಿಗೆ ಯಾರು ಕೊಟ್ಟಿದ್ದಾರೆ ಅಂದರೆ ಪ್ರತಾಪ್ ಸಿಂಹ. ಇನ್ನೂ ನೋಡಿ ಈಶ್ವರಪ್ಪ ಅವ್ರದ್ದು, ನಾನು 40% ಕಮಿಷನ್ ನುಂಗಿ ಸಂತೋಷ್ ಪಾಟೀಲ್ ಸಾವಿಗೆ ಕಾರಣನಾಗಿದ್ದೇನೆ, ನನ್ನನ್ನು ಬಂಧಿಸಿ. ಸಂತೋಷ್ ಪಾಟೀಲ್ ಅವರ ಫೋಟೋದ ಜೊತೆಗೆ ಎಡಿಟ್ ಮಾಡಿದ್ದಾರೆ. ಈಶ್ವರಪ್ಪನವರ ಭಾವಚಿತ್ರ ಇದು. ಈಶ್ವರಪ್ಪನವರ ಅಣಕಿಸುವಂಥ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ. 40% ಕಮಿಷನ್ ಆರೋಪ, ಸಂತೋಷ್ ಪಾಟೀಲ್ ಸಾವಿಗೆ ಕಾರಣನಾಗಿದ್ದೇನೆ, ನನ್ನನ್ನು ಬಂಧಿಸಿ ಅಂತ ಹೇಳಿ ವ್ಯಂಗ್ಯ ಮಾಡುವಂಥ ಪೋಸ್ಟರ್ ಇದು.